ಎಲ್ಲ ಪತ್ರಿಕಾ ಸಭೆಗೆ ನಮಸ್ಕಾರ. ಅದ್ಭುತವಾದ ಸಂಜೆ. ತಾಯವ್ವ ಯಶಸ್ವಿಯಾಗಿದೆ. ನಾಗಭಾಷ 40 ವರ್ಷ ಆದ್ಮೇಲೆ ನಾನು ನೋಡ್ತಾ ಇದ್ದೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ಸೋ ಪ್ರೌಡ್ ಆಫ್ ಯುವರ್ ಇನ್ಸ್ಟಿಟ್ಯೂಷನ್ಸ್. 10,000 ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಅಂದ್ರೆ ದಟ್ಸ್ ಯುವರ್ ಹಾರ್ಡ್ ವರ್ಕ್ ಸರ್. ಆಮೇಲೆ ಅವ್ರು ಆಗರ್ಭ ಶ್ರೀಮಂತರಲ್ಲ, ಅವ್ರು ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನಮ್ಮಂಗೆನೆ. ಅದು ಇನ್ಸ್ಟಿಟ್ಯೂಷನ್ ಇತ್ತು ಸರ್. ತುಂಬಾ ಚೆನ್ನಾಗಿದೆ ನಿಮ್ಮ ಹೊಸ ಕ್ಯಾಂಪಸ್ಸು. ಅದು ನೋಡ್ತಾ ಇದ್ರೆ ನನಗೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಸೀಟ್ ಕೇಳಬೇಕು ಅಂತಿದ್ದೀನಿ ನಿಮ್ಮ ಹತ್ರ. ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲು, ನಮ್ಗೆ ಆ ಕಷ್ಟ ಗೊತ್ತಿದೆ. ಇಂಥ ಕ್ಯಾಂಪಸ್ ನೋಡ್ಬಿಟ್ರೆ ಇಮಿಡಿಯೇಟ್ ಹೋಗಿ MBA BBA ಸೀಟ್ ಕೇಳಬೇಕು ಅನ್ಸುತ್ತೆ. ಮೇಡಮ್ ಗೀತಪ್ರಿಯಾ ಮೇಡಮ್, ತುಂಬಾ ಅದ್ಭುತವಾಗಿ ಈ ಇನ್ಸ್ಟಿಟ್ಯೂಷನ್ ಬೆಳೆಸಿದ್ದೀರಿ. ಈ ಪಿಕ್ಚರು ತುಂಬಾ ಚೆನ್ನಾಗಿ ಹೋಗಿದೆ. ನಮ್ಮ ಸ್ನೇಹಿತರು ಕೇಳಿದಂಗೆ ಒಂದು ಎಜುಕೇಶನ್ ಬೇಸ್ಡ್ ಒಂದು ಸಿನಿಮಾ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಪ್ರೇಮ ಕವಿಗಳಿದ್ದಾರೆ, ಮಂಜಣ್ಣ ಇದ್ದಾರೆ, ಎಲ್ಲ ಸುರೇಶ್ ಉಬ್ಳಿಕೆ ಸಾಹೇಬ್ ಇದ್ದಾರೆ. ಕಲ್ಯಾಣ್ ಸರ್ ಬಂದಕ್ಕೆ ಅದೇ ಹೇಳ್ತಾ ಇದೆ, ಮಳೆ ತಂದ್ರ ನೀವು ಅಂತ, ತುಂತುರು ಅಲ್ಲಿ ನೀರ ಆಡು ಅಂದ್ಬಿಟ್ಟು. ಇಲ್ಲ ಈ ಸುಂದರ ಬೆಳೆದಿಂಗಿಲ್ಲ ಅಂತ ಹೇಳಿದ್ರು. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೃಪಾನಿಧಿ ಕಾಲೇಜ್ಗೆ ಹೋಗಿ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗೋಣ ಅಂತ ಹೇಳಿದ್ರಿ. ಆದ್ರೆ ನನ್ನ ಮನಸ್ಸಲ್ಲಿ ಬಂದಿದ್ದು ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಓಪನ್ ಮಾಡೋಣ ಅಂತ ಏನಾದ್ರು ಯೋಚನೆ ಮಾಡಿದ್ರಾ ಅಂತ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ತಾಯವ್ವ ಸಿನಿಮಾನ ನೋಡ್ತೀನಿ. ಅದು ನನ್ನ ಸಿನಿಮಾದ ಕೆಲಸ ಮತ್ತೆ ಇವರ ಸಿನಿಮಾ ಕೆಲಸ ಒಂದೇ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಈ ತಾಯವ್ವ ಅನ್ನೋ ಒಂದು ಇದಕ್ಕೆ ಬಹಳ ವಿಶೇಷವಾದ ಇದಿದೆ. ನಮ್ಮ ಸುದೀಪ್ ಸರ್ ಪ್ರಥಮ ಸಿನಿಮಾ ಕೂಡ ತಾಯವ್ವ. ಐ ಥಿಂಕ್ ಅಬ್ಬಯ್ಯನಾಡು ಸರ್ ಪ್ರೊಡ್ಯೂಸ್ ಮಾಡಿದ್ದು ಅಂತ ಅನ್ಕೋತೀನಿ. ಸೊ ಹೌದಾ, ಓಕೆ, ನೋಡಿ ಎಲ್ಲ ಇಲ್ಲೇ ಇದೆ. ಸೊ ಹಾಗೆ ಈ ತಾಯವ್ವನ ನೋಡಿದಾಗ ಬಿಟ್ ಸಾಂಗ್ಸ್ಗಳು ಇವರೇ ಹಾಡಿದ್ದಾರೆ ಅಂತ ಗೊತ್ತಾಯ್ತು. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆ ಸಿನಿಮಾ ನೋಡಿದಾಗ ಈಸ್ ಎ ಇಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ. ಈಸ್ ನಿಜವಾಗ್ಲೂ ಅದಕ್ಕೆ ಯಾವ್ದಾದ್ರು ಒಂದಿಷ್ಟು ಅವಾರ್ಡ್ಗಳು ಬಂದ್ರೆ ಅದಕ್ಕೆ ವಿಶೇಷ ಇಲ್ಲ ಅಂತ ನಾನು ಮನಪೂರ್ವಕವಾಗಿ ಅದಕ್ಕೆ ಅವಾರ್ಡ್ ಬರ್ಲಿ ಅಂತ ಹಾರೈಸ್ತೀನಿ. ಇಲ್ಲ, ನಾನು ಮಾತಾಡಾಗಿದೆ. ಇಲ್ಲಿ ಎಲ್ಲರೂ ಬಂದಿರೋದು ಮೇಡಮ್ ಮೇಲಿನ ಅಭಿಮಾನದಿಂದ. ಈಗ ಅವ್ರು ಹೇಳಿದ್ಮೇಲೆ ನಾನು ಹೇಳ್ಬೇಕಂತ. ಇನ್ನು ಸದ್ಯದಲ್ಲಿ ಕೆಲವು ದಿನಗಳಲ್ಲಿ ಅವರೇ ಹಾಡಿದಂಥ ಒಂದು ಅದ್ಭುತವಾದ ಒಂದು ಆಲ್ಬಮ್ ಬಿಡುಗಡೆ ಆಗ್ತಾ ಇದೆ. ಅದರ ಸಂಗೀತ ಮತ್ತು ಸಾಹಿತ್ಯವನ್ನು ನಾನು ಮಾಡಿದ್ದೀನಿ. ಅವ್ರು ಹಾಡಿದ್ದಾರೆ, ರೆಕಾರ್ಡಿಂಗ್ ಎಲ್ಲ ಆಗಿದೆ. ಈಗ ಅವರು ಒಂದು ಜನಪದ ಗೀತೆಯನ್ನು ಹಾಡುವಾಗ, ಒಂದು ಹಮ್ಮಿಂಗ್ ಮಾಡುವಾಗ ಅವ್ರ ಧ್ವನಿ ಹೇಗಿದೆಯೋ, ಆದರೆ ನಾವು ಮಾಡಿದ ಹಾಡುಗಳನ್ನ ಹಾಡುವಾಗ ಅದು ಬೇರೆ ಇನ್ಯಾರೋ ಗಾಯಕಿ ಹಾಡ್ದಂಗೆ ಅನ್ಸುತ್ತೆ. ಖಂಡಿತವಾಗ್ಲೂ ತುಂಬ ಎಕ್ಸ್ಪರ್ಟ್ ಗಾಯಕಿಯರು ಏನೆಲ್ಲ ಒಂದು ಪಲಕುಗಳನ್ನ ಕೊಟ್ಟು ಹಾಡ್ಬೋದು, ಅಷ್ಟು ಚೆನ್ನಾಗಿ ಅವರು ಹಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಮತ್ತು ನನಗೆ ಓಕೆ ಆದರೂ ಕೂಡ ಅವ್ರು ಮತ್ತೆ ಬಂದು ಹಾಡೋದು, ಅಷ್ಟೊಂದು ಅವ್ರಿಗೆ ಈ ಹಾಡುಗಾರಿಕೆಯಲ್ಲಿ ಒಂದು ಅತೃಪ್ತಿ ಇದೆ. ಆ ಅತೃಪ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವ್ರು ಒಳ್ಳೆ ಗಾಯಕಿಯಾಗಿರ್ತಾರೆ. ನಿಮ್ಮ ಕೆಲಸದಲ್ಲಿ ಅತೃಪ್ತಿ ಇರಲಿ, ಸಾಧನೆಗಳ ಕಡೆ ನಿರೀಕ್ಷಣೆ ಇಲ್ಲದೆ ಇರಲಿ, ಅದ್ರ ಕೆಲಸ ಮಾಡೋದು ಡಬಲ್ ಕೆಲಸಗಳು ಮಾಡೋಂಗಾಗಲಿ. ತಾನೇ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಹೇಳ್ಕೊಡೋದು. ಎಲ್ಲರಿಗೂ ಅದೇ ಒಳ್ಳೇದಾಗಲಿ ಮೇಡಮ್. ಆಲ್ ದ ಬೆಸ್ಟ್. ನನಗೂ ಹೇಳಲಿಲ್ಲ ಹೇಳಬೇಕು ಅಂತ. ಖಂಡಿತ. ಇನ್ನೇನು ಬೇಕು ನಿಮಗೆ ಅದಕ್ಕಿಂತ? ಅಲ್ಲಿ ಇದು ನಾವು ಯಾವುದೋ ಒಂದು ರೆಸ್ಟ್ರಿಕ್ಷನ್ ಇಟ್ಕೊಂಡಿಲ್ಲ. ಈಗ ಏನಂದ್ರೆ, ಒಂದು ಮೇಡಮ್ಗಿರೋ ಅನುಭವ, ಅವ್ರ ಮೆಚ್ಯೂರಿಟಿನ ಇಟ್ಕೊಂಡ್ಬಿಟ್ಟು ಯಾವುದೋ ಒಂದು ಮಾಮೂಲಿ ಲವ್ ಸಾಂಗ್ಸ್ ಮಾಡೋಕ್ಕಾಗಲ್ಲ, ಹೋರಾಟ ಗೀತೆಗಳು ಮಾಡೋಕ್ಕಾಗಲ್ಲ. ಈ ಥರದ್ದು ಏನೇನೆಲ್ಲ ಆಗಲ್ಲ ಅನ್ನೋದು ಫಸ್ಟ್ ಲಿಸ್ಟ್ ಮಾಡಿಕೊಂಡು ಉಳಿದಿದ್ದೆಲ್ಲವನ್ನ ಹಾಕ್ಸೋ ಥರ ಒಂದು ಸಾಂಗ್ ಟ್ರೈ ಮಾಡಿದ್ದೀವಿ. ಎಲ್ಲರಿಗೂ, ಎಲ್ಲ ಏಜ್ನವ್ರಿಗೂ, ಎಲ್ಲ ಪರಿಸ್ಥಿತಿಗೂ ಒಂದು ಖುಷಿ ಕೊಡೋ ಥರ ಒಂದು ಹಾಡು ಪ್ಲಾನ್ ಮಾಡಿದ್ದೀವಿ. ಇಲ್ಲ, ಜನಪದ ಇಲ್ಲ, ಖಂಡಿತ ಜನಪದ ಇಲ್ಲ. ಯಾಕಂದರೆ ಸಿನಿಮಾದಲ್ಲೇ ಜನಪದ ತೋರಿಸಿದ್ದಾರೆ. ಒಂದು ಭಾವಗೀತೆ ಅಂತ ಅದಕ್ಕೊಂದು ಹೆಸರು. ನಾನ್ ಫಿಲ್ಮಿ ಆಗಿ ಒಂದು ಫಿಲ್ಮೆಟಿಕ್ ಸಾಂಗ್ಸ್ ಆ ಥರ ಹೆಂಗಿರ್ಬೋದು ಅಂತ ಅದರ ಒಂದು ಚಿಕ್ಕ ಪ್ರಯತ್ನಗಳು. ಬಟ್ ಚೆನ್ನಾಗಿ ಹಾಡ್ಬಿಟ್ರು, ಸಖತ್ತಾಗಿ ಹಾಡ್ಬಿಟ್ರು. ಮ್ಯೂಸಿಕಲ್ಲಿ ತುಂಬ ಈ ಕೆಲವೆಲ್ಲ ಈ ಸಂಗೀತದ ವ್ಯಾಕರಣ ಏನಿದೆಯೋ ಅದು ಸುಮ್ಮನೆ ಪಟ್ ಅಂತ ಹಾಡ್ಬಿಟ್ರು. ಅದನ್ನ ನೋಟ್ಸ್ ಬರ್ಕೊಂಡು ಹಾಡೋದು ಬಹಳ ಕಷ್ಟ. ಇನ್ಸ್ಟೆಂಟಾಗಿ ಹಾಡ್ಬಿಟ್ರು ಅವರು. ಅದು ಯಾವುದೋ ಏನೋ ಬ್ಲೆಸ್ಸಿಂಗ್ ಇದೆ ನಿಮಗೆ. ಎರಡು ಹಾಡು ಕೂಡ ಅದನ್ನ ವಿಡಿಯೋ ಮಾಡ್ತಾರಂತೆ. ವಿಡಿಯೋ ಮಾಡಿ ಅದನ್ನ ರಿಲೀಸ್ ಮಾಡ್ತಾರಂತೆ. ಆಡಿಯೋ ಪಾರ್ಟ್ ಎಲ್ಲ ಆಗಿದೆ. ವಿಡಿಯೋ ಆದಮೇಲೆ ಅದು
ಖುಷಿ ಕೊಡ್ತಾನೆ ಆಗುತ್ತೆ ಅಂತ ಒಂದಷ್ಟು ಸಾಕಷ್ಟು ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ಪೊಯಿಟಿಕ್ ವಿಷಯಗಳನ್ನ ಇಟ್ಕೊಂಡೆ ಅದನ್ನ ಪ್ಲಾನ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.